ಇಲ್ಲೇ ಕೂತ್ರೆ ಹೆಂಗೆ ಸರ್? ಮಿರರ್ ನೋಡಿ ಗೈಸ್, ವಾಶ್ರೂಮ್ ಅಲ್ಲೂ ನಾನು ಬ್ಲಾಗ್ ಮಾಡೋದು ಬಿಟ್ಟಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಗೈಸ್, ನಾವಿವಾಗ ರೂಮ್ಸ್ ನೋಡೋಕೆ ಅಂತ ಹೋಗ್ತಾ ಇದೀವಿ. ಕಷ್ಟ. ಹೌದು. ಸಿಕ್ಕಾಬಿಟ್ಟೆ ಹೈಟ್. ಡ್ರೈವ್ ಮಾಡೋದು ಕಷ್ಟ ಆಗೋದು ಸ್ವಲ್ಪ. ಓ, ನೆಕ್ಸ್ಟ್ ಲೆವೆಲಲ್ಲಿದೆ ಇದು. ಇದು ನಾವು ಬಂದಿದ್ದು ಕಾರ್. ಹೆಂಗಿದೆ ಅಂದರೆ ಎಲ್ಲ ಲಗೇಜ್ನು ಅವರೇ ತೊಗೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ಮೇಲೆ ನಮ್ಮ ಕಾರ್ ತೊಗೊಂಡು ಹೋಗಂಗಿಲ್ಲ, ನಮ್ಗೆ ತೊಗೊಂಡು ಹೋಗೋಕ್ಕೂ ಆಗಲ್ಲ. ಅಷ್ಟು ಕರ್ವ್ಸ್ ಇದೆ, ಅಷ್ಟು ಹೈ ಅಪ್ ಇದೆ. ಸೊ ಹಂಗಾಗಿ ದಿಸ್ ಈಸ್ ಅವರ್ ಹೈವ್ ರೆಸಾರ್ಟ್. And it is far from city also, this high. You can't go and come back again and again. Actually we need to do the prayer alcohol and we could say some shortcut route. That's why every guest is named like that. ಝೂಮ್ ಔಟ್ ಮಾಡಬೇಕಿತ್ತು. ಅದೇ ಝೂಮ್ ಔಟ್ ಆ್ಯಂಡ್ ಟೇಕ್ ವಿಡಿಯೋ. ಏನಪ್ಪ ಅಂದರೆ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ವಯನಾಡಲ್ಲಿದ್ದೀವಿ. ಸೊ ಅದ್ರ ಜೊತೆಗೆ ಇವಾಗ ನಾವು ಬಂದಿರೋ ಒಂದು ರೆಸಾರ್ಟ್ ಬಂದು ದ ಐವ್ ರೆಸಾರ್ಟ್ಗೆ ಬಂದಿದ್ದೀವಿ ಗೈಸ್. ಆ್ಯಂಬಿಯನ್ಸ್ ಅಂತೂ ಸಕ್ಕತ್ತಾಗಿದೆ. ಈಗಿನ ನಿಮಗೆ ತೋರಿಸ್ಕೊಂಬಂದು ನಾವು ಇನ್ನೂ ನೆಕ್ಸ್ಟ್ ಡೇ ಇರ್ತೀವಿ. ಸೊ ಆವಾಗ ಫುಲ್ ರೆಸಾರ್ಟ್ ಟೂರ್ ಮಾಡ್ತೀನಿ. ಬಟ್ ಇವಾಗ ನಾನು ಈ ಒಂದು ವ್ಲಾಗು ನಮ್ಮ ಒಂದು ರೂಮ್ ಟೂರ್ ಆಗಿರುತ್ತೆ, ಓಕೆನಾ? ಸೊ ಬನ್ನಿ, ನಮ್ಮ ಒಂದು ರೂಮ್ ಹೆಂಗಿದೆ ಅಂತ ನಿಮ್ಮ ಹತ್ರ ನಾನು ತೋರಿಸ್ತೀನಿ. ಲೆಟ್ಸ್ ಗೋ. ಮೈ ರೂಮ್ ನಂಬರ್ ಇಸ್ 120. ಸದ್ಯ 420 ಆಗಿಲ್ಲ. 120. ಓಕೆ. ನಾವು ಎಂಟರ್ಡ್ ಅದು ಬನ್ನಿ, ಬಲಗಾಲಿಟ್ಟು ಒಳಗೆ ಬನ್ನಿ. ನೆಕ್ಸ್ಟ್ ಫಸ್ಟ್ ಬಂದು ನಾನು ಈ ಕಡೆ ಹೋಗ್ತಾ ಲೆಫ್ಟಲ್ಲಿದೆ. ಸೊ ಲೆಫ್ಟಲ್ಲಿ ಬಂದು ವಾಶ್ರೂಮ್ ಇದೆ. ಫಸ್ಟ್ ವಾಶ್ರೂಮಿಂದ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಲೈಟ್ ಇಲ್ಲೊಂದಿದೆ ಅಲ್ವಾ? ಅದಿಲ್ಲ, ನನಗೆ ಗೊತ್ತಿಲ್ಲ. ಇಡೋಣ ಅಲ್ಲೇ ಇದೆಯಲ್ಲ. ಈ ರೆಸಾರ್ಟ್ಸಿಗೆ ಬಂದರೆ ಇದೇ ಪ್ರಾಬ್ಲಮ್ಮು, ಲೈಟ್ಸ್ ಇಲ್ಲಿ. ಹಾಂ, ಕಾಣುತ್ತೆ. ಓಕೆ, ಇದು ನಮ್ಮ ಒಂದು ವಾಶ್ರೂಮ್. ನೋಡಿ ಗೈಸ್, ವಾಶ್ರೂಮ್ನಲ್ಲೂ ನಾನು ಬ್ಲಾಗ್ ಮಾಡೋದು ಬಿಟ್ಟಿಲ್ಲ. ಫಸ್ಟ್ ಬಂದರೆ ನೋಡಿ, ಇಲ್ಲೆಲ್ಲ ಇಟ್ಟಿದ್ದಾರೆ. ಏನಪ್ಪ ಇದು? ಶವರ್ ಕ್ಯಾಪ್, ಇದು ಆಲ್ ಪರ್ಪಸ್ ಕಿಟ್. ಇದು ಡೆಂಟಲ್ ಬ್ರಷ್. ನೆಕ್ಸ್ಟ್ ಯಾಕೆ ಕಪ್ಪಿಟ್ಟಿದ್ದಾರೆ? ಏನಪ್ಪ ಗೊತ್ತಿಲ್ಲ. ಬಾತ್ರೂಮಲ್ಲಿ ಕುಡೀರಿ ಅಂತ ಹೇಳಬೇಕು. ಇಲ್ಲಿ 2 ಕಪ್ಸ್ ಇಟ್ಟಿದ್ದಾರೆ. ಇದು ಬಂದು ಹ್ಯಾಂಡ್ ವಾಶ್, ಇದು ಒಂದು ಬಾಡಿ ಲೋಷನ್. ನೈಸ್. ಇದು ಏರ್ ಡ್ರೈಯರ್. ಇಲ್ಲಿ ಒಂದು ಮಿರರ್. ಸೊ ಮಿರರ್ ಯಾಕೆ ಈ ಥರ ಕಾಣ್ತಾ? ಶೇವ್ ಮಾಡೋಕೆ ಕೊಟ್ಟಿದ್ದಾರೆ, ಶೇವ್ ಮಾಡೋಕೆ ಅದಕ್ಕೆ. ಬಟ್ ಇದು ಹೆಂಗಿದೆ ಅಂದರೆ ಬಾಯ್ ಖುಷಿ ಝೂಮಲ್ಲಿ ತೋರಿಸುತ್ತಾ ನೋಡಿ. ಹಿಂಗೆ ನೋಡಿದ್ರೆ ಏನೂ ಕಾಣಲ್ಲ. ಹಿಂಗೆ ನೋಡಿದ್ರೆ ಕಾಣ್ತೀವಿ. ಇದು ಒಂದು ಬಿಗ್ ಒಂದು ಇದು ಕೊಟ್ಟಿದ್ದಾರೆ, ಮಿರರ್. ಬಿಗ್ ಮಿರರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದರೆ ಇದು ವಾಶ್ರೂಮ್. ಇಲ್ಲಿ ಬಾತ್. ಬಾತ್ ಅದು
ಭಾಳ ಟಪ್ ಥರನೇ ಇದೆ ಅದು ಆ್ಯಕ್ಚುಲಿ. ಇದು ನೀರು ಎಲ್ಲೂ ಸ್ಪ್ರೆಡ್ ಆಗಲ್ಲ. ಹಾಂ ಕರೆಕ್ಟ್, ಅಲ್ಲೇ ಇರುತ್ತೆ. ನೆಕ್ಸ್ಟ್ ಮನೆ ಕಟ್ಸ್ಬೇಕಾದ್ರೆ ಈ ಥರ ಪ್ಲಾನ್ ಮಾಡ್ಬೋದು. ಆ್ಯಕ್ಚುಲಿ ಈ ಥರ ಚೆನ್ನಾಗಿರುತ್ತೆ ಗೈಸ್. ಯಾಕೆ ಅಂದರೆ ನೀರೆಲ್ಲೂ ಸ್ಪ್ರೆಡ್ಡೇ ಆಗಲ್ಲ, ಕ್ಲೀನಿಂಗ್ ಪಾರ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಇದಿಟ್ಟಿದ್ದಾರೆ, ನಾನು ಸೇಮ್ ಶಾಂಪೂ ಮತ್ತು ಶವರ್ ಜೆಲ್ ಎರಡು ಇಟ್ಟಿದ್ದಾರೆ. ಓಕೆ ನೈಸ್. ಆ್ಯಕ್ಚುಲಿ ಮನೆ ಕಟ್ಸ್ಬೇಕಾದ್ರೆ ಇದೆಲ್ಲ ಮಾಡ್ಬೋದು. ಅದು ತೋರಿಸು ಕಕ್ಕುಸು. ಇಲ್ಲಿ ಟವಲ್. ವಾಶ್ರೂಮ್ ಮುಗಿತು. ಇವಾಗ ಬನ್ನಿ, ಇದೆಲ್ಲ ನಾವು ಲಗೇಜಸ್ ಎಲ್ಲ ಇಟ್ಟಿದ್ದೀವಿ. ಈ ಛತ್ರಿ ನನಗೆ ಸಕ್ಕತ್ ಇಷ್ಟ, ಈ ಕಲರ್ದು. ಅದು ಇಲ್ಲಿ ಉಡ್ಡು ಅಂಬ್ರೆಲಾ ಚೆನ್ನಾಗಿದೆ. ಏನೋ ಕೊಟ್ಟಿದ್ದಾರೆ, ಲಾಂಡ್ರಿ ಸ್ಲಿಪ್ ಇದು ಐರನಿಂಗ್ ಮಾಡ್ಕೊಡ್ತಾರೆ. ಇದೆಲ್ಲ ಇಷ್ಟು ಪೀಸ್ ಆಗುತ್ತೆ. ಲಾಂಡ್ರಿ ಸ್ಲಿಪ್ಸ್. ಓಕೆ ಓಕೆ ಓಕೆ. ನಾವು ಡಿಸ್ಟರ್ಬ್ ಮಾಡೋದು, ನಾಟ್ ಡಿಸ್ಟರ್ಬ್. ಓಕೆ, ಇಲ್ಲಿ ಅದು ಇದನ್ನು ಲಗೇಜ್ ತಂದು ಬಿಟ್ಟಿದ್ದೀವಿ. ಇವಾಗ ಇಲ್ಲಿ ಬಂದರೆ ಇಲ್ಲಿ ಲವ್ ಬರ್ಡ್ಸ್. ಡವ್, ಅದು ಲವ್ ಬರ್ಡ್ಸ್ ಅಲ್ಲ, ಡವ್. ಇಬ್ಬರು ಡವ್ ಅಂತನಾ ನಾವು ಅನ್ಕೊಳ್ಳೋದು ಮಾಡೋದು, ಲವ್ ಬರ್ಡ್ಸ್. ಆ್ಯಕ್ಚುಲಿ ಇಲ್ಲಿ ಏನದು ಡಕ್ ಜಾಸ್ತಿ ಇದೆ. ನಾನು ನೆಕ್ಸ್ಟ್ ತೋರಿಸ್ತೀನಿ. ಓಕೆನಾ, ಕಮ್ ದಿಸ್ ಸೈಡ್ ಅಂತ. ನಾನು ಏನಾದ್ರು ಬೇಕಾದ್ರೆ ಇಲ್ಲಿ ಕಾಲ್ ಮಾಡ್ಬೋದು ಅಂತ ಇದೆ. ಡಯಲ್ ಮಾಡೋದು ಅಷ್ಟೇ. ಹೌದು, ದಿಸ್ ಇಸ್ ಅವರ್ ಬೆಡ್. ದಿಸ್ ಈಸ್ ಅವರ್ ಬೆಡ್. ಆ್ಯಂಡ್ ಇಲ್ಲಿ ನೋಡಿ ಹೆಂಗಿದೆ ನೇಚರ್, ಬ್ಯೂಟಿ. ಈ ರೂಮ್ನ ಬ್ಯೂಟಿ ಇಲ್ಲೇ ಇದ್ದಾರೆ, ಬ್ಯೂಟಿ ಕ್ವೀನ್. ನೆಕ್ಸ್ಟ್ ಲೈಟ್ಸ್. ಇಲ್ಲಿ ಬಂದರೆ ಫಸ್ಟ್ ಇಲ್ಲಿ ತೋರಿಸಲ್ಲ. ಸೊ ಇಲ್ಲಿ ನನ್ನ ಫೇವ್ರೆಟ್ ಪ್ಲೇಸ್ ಬಂದು ಅಲ್ಲಿ, ಬಟ್ ಅದು ಇಲ್ಲಿ ತೋರಿಸ್ಬಿಟ್ಟು ಹೋಗ್ಬಿಡ್ತೀನಿ. ಸೊ ಇದೆಲ್ಲ ಡ್ರೈ ಫ್ರೂಟ್ಸ್ ಇಟ್ಟಿದ್ದಾರೆ. ಇದೇನಿದು ಕ್ಯಾಶ್ಯೂ ಮತ್ತು ಪಿಸ್ತಾ, ಬಾದಾಮ್ ಆ್ಯಂಡ್ ಗೋಡಂಬಿ, ಆಮೇಲೆ ಕೋಕ್, ಇಬ್ಬರಿಗೆ ಕೋಕು. ಬಟ್ ಇದೆಲ್ಲ ತಗೋಬೇಕು ಅಂತಂದರೆ ಇದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಅಂದರೆ ಪೇ ಮಾಡಿದ್ರೆ ಯೂಸ್ ಮಾಡ್ಬೋದು. ಪೇ ಅಲ್ಲ, ಯೂಸ್ ಮಾಡಿದ್ಮೇಲೆ ಅಲ್ಲಿ ಪೇ ಮಾಡ್ಬೋದು. ಪೇ ಮಾಡ್ಬೋದು. ಮತ್ತು ಇದು ವಾಟರ್ ಇಟ್ಟಿದ್ದಾರೆ, ಗ್ಲಾಸು. ಮತ್ತು ಇಲ್ಲಿ ಆ್ಯಸ್ ಯೂಶ್ವಲ್ ಇದೆಲ್ಲ ಕಾಮನ್ ಆಗಿದೆ ಹೇಳೋವಂಥದ್ದು ಏನಿಲ್ಲ, ಕಪ್ಸ್ ಅದು ಇದು. ಇಲ್ಲಿ ಗೈಸ್ ಪ್ರೆಸೆಂಟೇಷನ್ ಇದೆ, ಇಲ್ಲಿ ಕುತ್ಕೊಂಡು ಆರಾಮಾಗಿ ಪ್ರೆಸೆಂಟೇಷನ್ ನಾನು ಮಾಡ್ಬೋದು ನಾಳೆ. ಟಿವಿ ಇದೆ ಆದರೆ ಬರ್ತಾ ಇಲ್ಲ. ಐ ಡೋಂಟ್ ನೋ ವೈ. ನೋ ಸಿಗ್ನಲ್ ಅಂತ ಬರ್ತಿದೆ. ಟಿವಿ ಏನಕ್ಕೆ ಬೇಡ ಬಿಡು, ಕೇಬಲ್ ಕನೆಕ್ಷನ್ ಅಂತ ಬರ್ತಾ ಇದೆ. ಟಿವಿನೇ ಬೇಡ. ನೌ ಲೆಟ್ಸ್ ಓಪನ್ ದಿಸ್ curtain. This is our new guest today. Guest, come. New guest ತೋರಿಸ್ಲಾ? ಇಲ್ಲೇ ಕೂತ್ರೆ ಹೆಂಗೆ ಸರ್? ಏ ಬಾಯ್, ಏನ್ ಬಾಯ್ ನೀನು? ನನಗೆ ಆಗಲ್ಲ ಬಾಯ್. ಸಿ ಯು. ಅದು ನೀವು ಕೇಜಲ್ಲಿ ಇದ್ದೀರೋ ನಾವು ಕೇಜಲ್ಲಿ ಇದ್ದೀವೋ ಅಂತ ಐತದು. ಏನು ನೀವು ಕೇಜಲ್ಲಿ ಇದ್ದೀರೋ? ಹಲೋ ಗೈಸ್, ನಾನು ಸದ್ಯಕ್ಕೆ ಇಲ್ಲಿಗೆ ಹೋಗಿ ತೋರ್ಸೋಕ್ಕಾಗಲ್ಲ ಗೈಸ್. ಇಲ್ಲಿಂದನೇ ಒಂದು ಸ್ಕ್ಯಾನ್ ಮಾಡ್ಕೊಂಬಿಡಿ. ಇಲ್ಲಿ ನಮ್ಮ ಗೆಸ್ಟ್ ಅವ್ರು ಇದ್ದಾರೆ, ಇಲ್ಲಿ. ಓಪನ್ ಇಟ್. ಹಲೋ, ಓಪನ್ ಮಾಡ್ತೀನಿ. ಹಲೋ ಗೆಸ್ಟ್. ಅವ್ರು ಆ್ಯಕ್ಚುಲಿ ಹೇಳ್ಬಿಟ್ಟು ಹೋದ್ರು, ರಿಸೆಪ್ಷನಿಸ್ಟ್. ಓಪನ್ ಮಾಡಿದ್ರೆ ಕ್ಲೋಸ್ ಮಾಡಿ. ಮಾಡಿದ್ರೆ ಪಕ್ಕ ಕ್ಲೋಸ್ ಮಾಡಿ, ಇಲ್ಲಾಂದ್ರೆ ಪಕ್ಕ ಬರುತ್ತೆ. ಇಲ್ಲಿ ಹಾಕಿದ್ದಾರೆ ನೋಡಿ, ಪ್ಲೀಸ್ ಕೀಪ್ ದ ಬಾಲ್ಕನಿ ಡೋರ್ಸ್ ಆ್ಯಂಡ್ ವಿಂಡೋಸ್ ಕ್ಲೋಸ್ಡ್. ವೈ? ಸಿ, ವೈನಾಡ್ ಈಸ್ ಹೋಮ್ ಟು ಮಿನಿ ಅನಿಮಲ್. ನಾವು ಒಂದು ಅನಿಮಲ್ ಇದ್ದಂಗೆನೆ, ಹೋಮ್ ಟು ಮಿನಿ ಅನಿಮಲ್. ಜಂಪ್ ಒಂಟ. ಓ, ಆ ಕಡೆನೂ ಬರುತ್ಕೊಂಡು ಈ ಕಡೆ ವಿಂಡೋದಲ್ಲೂ ತೆಗಿ. ನಮ್ಮದು 360 ವಿಂಡೋ ಫುಲ್. ನೆಕ್ಸ್ಟ್ ಅಲ್ಲಿ ಕೆಳಗಿರುತ್ತೆ, ಫುಲ್ ತೆಗ್ದ್ಬಿಡ್ತೀನಿ. ಅಲ್ಲೇ ಇದಾನಾ? ಆಕ್ಚುಲಿ ಪಕ್ಕದ ಬಾಲ್ಕನಿಗೆ ಹೋಗಿದೆ. 360 ಅಂದರೆ ಎಷ್ಟಾಯಿತು ಇಲ್ಲಿ? ಸೂಪರ್.
ಎಲ್ಲ ಸೌಂಡ್ ಮಾಡ್ತಾ ಇದೆ. ಆ್ಯಕ್ಚುಲಿ ಸಕ್ಕದಾಗಿದೆ ಗಾಯ್ಸ್, ಸಕ್ಕದಾಗಿದೆ. ಇದಿಷ್ಟು ನಮ್ಮ ರೂಮ್ ಟೂರ್. ಈ ಕಡೆಯಿಂದ ಆ ಕಡೆ ಹೋಗಿ ಹೊರಗಡೆ ಮಾತ್ರ ಇನ್ನೂ ಅಲ್ಟಿಮೇಟ್ ಆಗಿದೆ. ಏನಪ್ಪ ಅಂದರೆ ಫುಲ್ಲು ಗ್ರೀನರಿ, ಫುಲ್ಲು ಕಾಡು ಗೈಸ್. ಪ್ಲೀಸ್ ಅದೊಂದು ಸ್ವಲ್ಪ ಹೊರಗೆ ಹೋದ್ಮೇಲೆ ಪಕ್ಕ ನಾನು ಅದನ್ನು ತೋರಿಸ್ತೀನಿ. ಹಾಂ, ಇಲ್ಲಿದ್ದಾರೆ ಇವರು ಸ್ವಲ್ಪ ಗೆಸ್ಟು, ಮತ್ತು ಒಳಗೆ ಬಂದರೆ ಸುಮ್ಮನೆ ಪ್ರಾಬ್ಲಮ್, ಸೊ ಹಂಗಾಗಿ ತೋರಿಸ್ತಿಲ್ಲ. ಬಟ್ ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಏನು, ಓ ಮೈ ಗಾಡ್, ಭೀಮಾ ಏ ಪೋಸ್ ಕೊಡ್ತಾ ಇರೋದದು. ಕ್ಲಿಕ್ಕೆ ಫೋಟೋ. ಹನುಮಾನ್, ಜೈ ಹನುಮಾನ್. ನೋಡಿ ಗೈಸ್, ಇಲ್ಲಿ ಹೆಂಗೆ ಆಟಾಡ್ತಾ ಇದೆ. ಇದು ಮುಗೀತು, ನನ್ನ ಕತೆ ಮುಗೀತು ಇದು ಬಂದಮೇಲೆ. ಓಕೆ ಗಾಯ್ಸ್, ಈ ಒಂದು ಲಕ್ಸುರಿ ಆಗಿರೋ ಅಂಥ ಒಂದು ಏನಾಯಿತು, ಈ ಒಂದು ಲಕ್ಸುರಿ ಆಗಿರೋ ಒಂದು ರೆಸಾರ್ಟ್ ವೈನಾಡ್ಗೆ ಆ್ಯಕ್ಚುಲಿ ಅವರ ಸರ್ವಿಸ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಅಂತ ಹೇಳ್ತಾ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೇಚರ್ ಬ್ಯೂಟಿ ಜೊತೆಗೆ ಎಂಡ್ ಮಾಡ್ತಾ ಇದ್ದೀನಿ. ಇಫ್ ಯು ಲೈಕ್ ಮೈ ವಿಡಿಯೋ, ಸೊ ನೀವು ಕೂಡ ನಿಮ್ಮ ವೈನಾಡ್ನಲ್ಲಿ ಏನಾದರೂ ಸರ್ಚ್ ಮಾಡ್ತಾ ಇದ್ರಿ ಅಂತ ಅಂದರೆ ನಿಯರ್ ಸಿಟಿ ಹತ್ರ ಇಲ್ಲ, ಸ್ವಲ್ಪ ಇದು ದೂರ ಇದೆ. ಬಟ್ ಸಿಟಿಗಿನ್ನ ಒಂದು ಎಷ್ಟು 8 ಕಿಲೋಮೀಟರ್ ದೂರ ಇದೆ. 3 ಸಿಟಿಗಿನ್ನ, ವೈನಾಡ್ ಸಿಟಿಗಿನ್ನ ಒಂದು 3 ಕಿಲೋಮೀಟರ್ ಫಾರ್ ಇದೆ. ಸೊ ಬಟ್ ಆದರೆ ಏನೂ ಇದಿಲ್ಲ, ಆರಾಮಾಗಿ ಬರ್ಬೋದು. ಯಾಕೆ ಅಂತಂದರೆ ಎಷ್ಟೊಂದು ಇಲ್ಲಿ ಔಟ್ಡೋರ್ ಆ್ಯಕ್ಟಿವಿಟೀಸ್ ಇದೆ, ಸೈಕ್ಲಿಂಗ್ ಇದೆ, ಪೂಲ್ ಇದೆ. ಇದ್ರ ಜೊತೆಗೆ ಬೇಕು ಅಂತಂದರೆ ಎಕ್ಸ್ಟ್ರಾ ಪ್ರೈವೇಟ್ ಪೂಲ್ ಕೂಡ ಇದೆ. ಬಟ್ ಅದೇ ನಮಗೆ ಇಲ್ಲಿ ಸಿಕ್ಕಿಲ್ಲ. ನಾವು ಮುಂಚೆನೇ ಬುಕ್ ಮಾಡಿದ್ರೆ ಆಗ್ತಾ ಇತ್ತು. ಬಟ್ ಆದರೆ ನಾನು ಆ್ಯಕ್ಚುಲಿ ಯಾವುದು ಇನ್ಸ್ಟಾದಲ್ಲಿ ಇದನ್ನು ನಾನು ನೋಡಲಿಲ್ಲ ಆ್ಯಂಡ್ ಯೂಟ್ಯೂಬ್ನಲ್ಲೂ ನಂಗೆ ಅದು ಕಾಣಿಸ್ಲಿಲ್ಲ. ಸೊ ಹಂಗಾಗಿ ನಿಮಗೆ ಯೂಸ್ ಆಗಲಿ ಅಂತ ಈ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಈ ನನ್ನ ಒಂದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. If you like my video, please like, share and subscribe to my YouTube channel, Prati's Vlog. See you in the next vlog. Thanks for watching. Lots of love. Bye-bye.